ಉದ್ಯೋಗ ಮೇಳಗಳು ಆಗಾಗ ಆಗ್ತಾ ಇರಬೇಕು. ಈಗ ನಾನು ಒಂದೆರಡು ವರ್ಷಕ್ಕೆ ಮುಂಚೆ ನಮ್ಮ ಕೋರಮಂಗಲದಲ್ಲಿ ಉದ್ಯೋಗ ಮೇಳ ಮಾಡಿದ್ದೆ. ಸುಮಾರು 25,000 ಜನ ಬಂದಿದ್ದರು. ಒಂದು 4-5 ಸಾವಿರ ಜನಕ್ಕೆ ಕೆಲಸ ಸಿಕ್ಕಿರ್ಬೋದು. ಆದರೆ ನನಗೆ ಈ ಪ್ರಮಾಣದಲ್ಲಿ ನಿರುದ್ಯೋಗಿಗಳಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಉದ್ಯಮಿಗಳು ಹೊಸ ಉದ್ಯಮಿಗಳು ಬರಬೇಕು. ಈ ಬೆಂಗಳೂರಲ್ಲಿ ITPL ಯಾವಾಗ 93ರಲ್ಲಿ ಪೂಜೆ ಮಾಡಿದ್ದು. ಆಗ ನಾನು ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಆಮೇಲೆ IT ಬಂದ ಮೇಲೆ ಸುಮಾರು 6-7 ಲಕ್ಷ ಜನಕ್ಕೆ IT ಉದ್ಯಮದಲ್ಲೇ ಕೆಲಸ ಸಿಕ್ತು. ಅದೇ ರೀತಿ BT ಮತ್ತು ಇನ್ನು ಅದು ನೇರವಾಗಿ ಮತ್ತು ಪರೋಕ್ಷವಾಗಿ ಕೂಡ ಇಂಡೈರೆಕ್ಟಾಗಿ ಕೂಡ ಬೇಕಾದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಹೊಸ ಉದ್ಯಮಿಗಳು ನಮ್ಮ ದೇಶದಲ್ಲಿ ಬರಬೇಕು, ರಾಜ್ಯದಲ್ಲಿ ಬರಬೇಕು. ಬಂದಾಗ ಮಾತ್ರ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಮತ್ತು ಇರ್ತಕ್ಕಂಥ ನಮ್ಮ ಇಂಡಸ್ಟ್ರಿಯಲ್ ಕಾರಿಡಾರ್ಸು ಅಷ್ಟೇ ಇನ್ನೂ ಹೆಚ್ಚು ಆಗಬೇಕು. ಹಾಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಆದರೆ ಏನಾಗುತ್ತೆ, ಆ ಭಾಗದಲ್ಲಿ ಜನಕ್ಕೆ ಉದ್ಯೋಗಗಳು ಸಿಗುತ್ತೆ. ಈ ದಿಕ್ಕಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೆಚ್ಚು ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ CM ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆ ಥರದ ಅದೆಲ್ಲ ಊಹಾಪೋಹಗಳು. ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ರಿಗೂ ಮೇಲೆ ಚಾರ್ಜ್ ಶೀಟ್ ಆಗೋ ಹಂತಕ್ಕೆ ಆಗಾಗಲೇ ಬಂದುಬಿಟ್ಟಿದೆ. ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದೆಲ್ಲ ಕೆಲವು ಊಹಾಪೋಹಗಳು ಅಷ್ಟೇ. ಸರ್, ಈಗ ನಾಳೆ ರಾಜಭವನ ನಾಳೆ ಇದೆ, 10ವರೆಗಿದೆ ರಾಜಭವನ ಚಲೋ. ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ಇನ್ನಿತರ ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಕೂಡ ಒಟ್ಟಾಗಿ ರಾಜಭವನ ಚಲೋ ಹೋಗ್ತಾ ಇದ್ದೀವಿ. ಕಾರಣ ಏನಂದರೆ ರಾಜ್ಯಪಾಲರು ಆಯ್ಕೆ ಮಾಡಿಕೊಂಡು ಅನುಮತಿ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಮುಖ್ಯಮಂತ್ರಿಗಳ ಮೇಲೆ ಯಾವ ತನಿಖಾ ಸಂಸ್ಥೆನೂ ಕೂಡ ತನಿಖೆ ಮಾಡಿಲ್ಲ. SIT ಆಗಲಿ ಅಥವಾ ಲೋಕಾಯುಕ್ತ ಆಗಲಿ ಅಥವಾ ನಮ್ಮ ಪೊಲೀಸ್ ಆಗಲಿ ಯಾರೂ ಕೂಡ ತನಿಖೆ ಮಾಡಿಲ್ಲ. ಯಾರೋ ಒಬ್ಬರು ಪ್ರೈವೇಟ್ ಖಾಸಗಿ ವ್ಯಕ್ತಿಗಳು 2-3 ಕೊಟ್ಟ ತಕ್ಷಣ ಆವತ್ತೇ ತರಾತುರಿಯಾಗಿ ಅನುಮತಿ ಕೊಟ್ಟಿದ್ದಾರೆ. ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ, ಕುಮಾರಸ್ವಾಮಿ ಅವ್ರ ಮೇಲೆ, ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಮತ್ತು ನಮ್ಮ ಇವರು ನಿರಾಣಿಯವರು ಇವ್ರ ಮೇಲೆಲ್ಲ ಲೋಕಾಯುಕ್ತ ತನಿಖೆ ಆಗಿದೆ. ತನಿಖೆ ಆಗಿ ಲೋಕಾಯುಕ್ತ ಪೊಲೀಸು ಅನುಮತಿ ಕೇಳಿರ್ತಕ್ಕಂಥದ್ದು, ಅನುಮತಿ ಕೊಡಿ ಅಂತ. ಅದರಿಂದ ರಾಜಭವನಕ್ಕೆ ಹೋಗಿ ಅವ್ರ ಮೇಲೆ ಕೂಡ ಅನುಮತಿ ಕೊಡಿ ಅಂತ ಕೇಳ್ತೀವಿ. ಒಂದಷ್ಟು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇದಾಗಲಿ, ಒಂದೇ ಸಲ ಅಲ್ಲಿ ಹೋಗೋಕ್ಕಾಗತ್ತಾ? ಇವರಿಗೆ ರಾಜಭವನ್ಗೆ ಹೋಗ್ತೀವಿ, ಮುಂದಕ್ಕೆ ಅದು CM DCM ಕೂತು ಮಾತಾಡಿ ರಾಷ್ಟ್ರಪತಿಗಳ ಹತ್ರ ಹೋಗಬೇಕೋ ಬೇಡ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ.